ಮೋದಿ ಅವರು ಎಲ್ಲರೂ ದಂಡಿಗೆ ಸರಿಸಿದ್ರು ನಿಮ್ಗೆ ಗೊತ್ತದ. ಅದೇ ಕಾಲಕ್ಕೆ BJPಲಿ ಅನೇಕ ನಾಯಕರನ್ನು, RSSದಲ್ಲಿ ಅನೇಕ ನಾಯಕರನ್ನು ಬದಿಗೆ ಸರಿಸಿ ಇವತ್ತು ಉಳಿದಿದ್ದು ಕೇವಲ ರಾಷ್ಟ್ರ ಮಟ್ಟದಲ್ಲೇ ಒಂದು ಮೋದಿಯವರು, ಎರಡನೇದು ಶಾ ಅವ್ರನ್ನ ಒಬ್ಬ ಪ್ರಧಾನಿ ಮಾಡೋದು. ಇವತ್ತು ಆನಂದ ಅವರು ಪ್ರಧಾನಿ ಆಗ್ತಾರೆ ಪ್ರಮೋಟ್ ಆಗಿ, ಉಳಿದಿಬ್ಬರು ಅಂತ ಇದ್ದೇ ಇರ್ತಾರೆ ಆರ್ಥಿಕವಾಗಿ. ಇವತ್ತೆಲ್ಲ ಇಡೀ ದೇಶದ ಅರ್ಥವ್ಯವಸ್ಥೆ ಅವರಿಬ್ಬರ ಕೈಯಲ್ಲದ ಮ್ಯಾಕ್ಸಿಮಮ್. ಹೀಗಾಗಿ ಈ ದೇಶನ ನೆಕ್ಸ್ಟ್ ಯಾರಪ್ಪ ಅಂತಂದರೆ ಶಾ ಅಂತೇಳಿ ಮೋದಿಯವರು ಹೇಳಿದರೆ, ನಮ್ಮ RSS ದಿಂದ ಬರುವಂಥ ಧ್ವನಿ ಏನಪ್ಪ ಅಂದ್ರೆ ಯೋಗಿ, ಫಡ್ನವೀಸ್, ನಿಖಿಲ್ ಗಡ್ಕರಿ ಯಾರು ಆಗ್ತಾರೆ ನೋಡು. ಇನ್ನು ಮುಂದಿನ ದಿನದಲ್ಲಿ ಏನಾಗ್ಬೋದು ಅಂತೇಳಿ. ಇದು ನಿಮಗೆ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆ ಸಬ್ಸ್ಕ್ರೈಬ್ ಮಾಡಿ. 60 ನೀವು ಇದು ಸತ್ಯದ ಕೈಗೆ ಮಾಡಿ ವಂದನೆ. ಆತ್ಮೀಯ ಸಾರ್ವಜನಿಕರಲ್ಲಿ H16 ಅರ್ಥಾತ್ ಸೀತಾರಾಮದಿಂದ ಒಂದು ಮನವಿ. ಈ ಸಂಸ್ಥೆ ಭ್ರಷ್ಟಾಚಾರ, ಅನ್ಯಾಯ, ಅತ್ಯಾಚಾರಗಳಿಂದ ನೊಂದವರ ವೇದಿಕೆ. ಅನ್ಯಾಯಕೋರರ, ಭೂಗಳ್ಳರ, ನಶಾ ಸಾರಾಯಿ ಮಾಫಿಯಾಗಳ ವಿರುದ್ಧದ ಧ್ವನಿ. ರೈತರ, ಕೂಲಿಕಾರ, ಕಾರ್ಮಿಕರ, ಬಿದ್ದ ಸಮುದಾಯ ಜನರ ಧ್ವನಿ. ಬೆಂಬಲವಾಗಿ ನಿಂತು ತನುಮನ ಧನದ ಸಹಾಯಕ್ಕೆ ಸಾರ್ವಜನಿಕರಲ್ಲಿ ಕೋರಿಕೆ. ದಾನದ ಸಹಾಯ ನೀಡಿ ಸ್ವಾತಂತ್ರ್ಯ ಪತ್ರಿಕೋದ್ಯಮ ಉಳಿಸಿ ಬೆಳೆಸಿ. ವಂದನೆಗಳು. ತಮ್ಮನ್ನೇ ನಂಬಿರುವ ಮಲ್ಲಪ್ಪ ಇ ಜೋತಾವರ್. ಈ ಕೆಳಗಿನ QR ಸ್ಕ್ಯಾನ್ ಮಾಡಿ ಅಥವಾ ಈ ನಂಬರ್ ಅಂದರೆ 7411402405ಗೆ ಇಲ್ಲ 9686864852ಗೆ ನೀವು ಫೋನ್ಪೇ ಮಾಡಿ, Paytm ಮಾಡಿ ಅಥವಾ ಇನ್ನಾವುದೇ ಮಾಧ್ಯಮದಿಂದ ಗೂಗಲ್ ಮೂಲಕ ಸಹಾಯ ಮಾಡಿ ಈ ಪ್ರಾಮಾಣಿಕ ಪತ್ರಿಕೋದ್ಯಮವನ್ನು ಉಳಿಸಿ ಅಂತ ಮತ್ತೊಮ್ಮೆ ಮನವಿ. ವಂದನೆಗಳು.